5 ಸಂಖ್ಯೆಗಳ ಸರಾಸರಿ 3, ಅವುಗಳಲ್ಲಿ 4 ಸಂಖ್ಯೆಗಳು 1, 2, 3, 4 ಆಗಿವೆ. ಹಾಗಾದರೆ 5ನೇ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಕ್ವಶನ್. ಕರೆಕ್ಟಾ? ಪ್ರಶ್ನೆಗೆ ಏನ್ ಮಾಡ್ಬೇಕು? ಟೋಟಲ್ ಎಷ್ಟು ಸಂಖ್ಯೆ ಇದಾವೆ? 5 ಸಂಖ್ಯೆ ಇದಾವೆ. ಅದರೊಳಗೆ 4 ಸಂಖ್ಯೆ ಆಲ್ರೆಡಿ ಕೊಟ್ಟಿದ್ದಾರೆ. ಸರಾಸರಿ ಸೂತ್ರ ಏನೈತಪ್ಪ? ಸರಾಸರಿ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆಗಳು. ಹೌದಾ? ಸೂತ್ರ ಇದೈತಿ. ಕರೆಕ್ಟ್? ಅದ್ರೊಳಗ ಆಲ್ರೆಡಿ ಅವರು 4 ಸಂಖ್ಯೆ ಕೊಟ್ಟಿದ್ದಾರೆ. ಯಾವ್ಯಾವ ಸಂಖ್ಯೆ ಕೊಟ್ಟಿದ್ದಾರೆ? 1 + 2 + 3 + 4 ಮತ್ತೆ 5ನೇ ಸಂಖ್ಯೆ ಕಂಡುಹಿಡಿ ಅಂತ ಹೇಳಿದ್ದಾರೆ. ಟೋಟಲ್ ಎಷ್ಟು ಸಂಖ್ಯೆ ಇದಾವೆ? 5 ಸಂಖ್ಯೆ ಇದಾವೆ. ಅವುಗಳ ಸರಾಸರಿ ಎಷ್ಟಂತ ಕೊಟ್ಟಿದ್ದಾರೆ? 3 ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ ಏನ್ ಮಾಡ್ಬೇಕು? 1 + 2 + 3 + 4 ಎಷ್ಟಾಗ್ತೈತಿ? 4 + 3 7, 7 2 9 1 10. ತಿಳಿತಾ? ಸರಾಸರಿ 3 = 10x + 10 + x / 5. ಕರೆಕ್ಟಾ? ಈಗ ಡಿವೈಡ್ ಇದ್ದು ಈ ಸೈಡ್ ಬಂದ್ರೆ ಏನಾಗ್ತೈತಿ? ಇಂಟು ಆಕೈತಿ. ಕರೆಕ್ಟಾ? 5 3 × 5 ಎಷ್ಟಾಯ್ತಾ? ಹೊಳ್ಳಿ 10 + x. ಹೌದಾ? 3 × 5 15. 15 = 10 + x. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದು ಪ್ಲಸ್ ಐತಿ, ಈ ಸೈಡ್ ಬಂದ್ರೆ ಏನಾಗ್ತೈತಿ? ಮೈನಸ್ ಆಗ್ತೈತಿ. 15 - 10 = x. 15 - 10 = 5. ಹಾಗಾದರೆ x ನ ಬೆಲೆ ಎಷ್ಟು? 5. x ನ ಬೆಲೆ 5. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಮೊದಲ 4 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಹೌದಾ? ಸರಿ ಸಂಖ್ಯೆ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಸರಿ ಸಂಖ್ಯೆ ಅಂದ್ರೆ ಸಮ ಸಂಖ್ಯೆ ಅಂತ ಹೇಳರ್ಥ. ತಿಳಿತಾ? ಅವ್ರು ಎಷ್ಟು ಹೇಳಿದ್ರೆ? ಮೊದಲ 4 ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸಮ ಸಂಖ್ಯೆ 2 + 4 + 6 + 8. ಇವು ಮೊದಲ 4 ಸರಿ ಸಂಖ್ಯೆಗಳ ಸರಾಸರಿ ಅಂತ ಕೇಳ್ತಿದ್ದಾರೆ. ಇವು ಮೊದಲ 4 ಸಮ ಸಂಖ್ಯೆಗಳು. ಸರಾಸರಿ ಟೋಟಲ್ 4 ಸಂಖ್ಯೆ ಇದಾವೆ. ಟೋಟಲ್ 2 + 4 6, 6 + 6 12, 12 + 8 20. ಮೊತ್ತ ಎಷ್ಟು ಬಂದೈತಿ? 20 / 4. 20 / 4 ಅಂತಂದ್ರೆ 4 × 24. ಅಂದ್ರೆ ಮೊದಲ 4 ಸರಿ ಸಂಖ್ಯೆಗಳ ಸರಾಸರಿ ಎಷ್ಟಪ್ಪ ಅಂತಂದ್ರೆ 5. ಅರ್ಥ ಆಯ್ತಾ ಇದೆ?